ಹಾಯ್ ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಸಿಂಪಲ್ ಆದಂಥ ಹೆಸರುಬೇಳೆ ಪಾಯಸ. ಆಯಿತಾ, ನೀವು ಇದುವರೆಗೂ ಈ ಥರ ಮಾಡಿರಲ್ಲ, ಅಷ್ಟು ಸೂಪರ್ ಆದಂಥ ಪಾಯಸ. ಅವಾಗ ನಮಗೆ ಇದು ಹೇಗೆ ಮಾಡೋದು ಅಂತ ನೋಡೋಣ. ಅದ್ರ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಯಿತಾ, ಅವಾಗ ನಮಗೆ ಈ ಪಾಯಸ ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ನಾನು ಈ ಪಾಯಸ ಕುಕ್ಕರಲ್ಲೇ ಮಾಡ್ತಿರೋದು. ಅದಕ್ಕೆ ನಾನು ಕುಕ್ಕರ್ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ 2 ಟೇಬಲ್ ಸ್ಪೂನು ತುಪ್ಪ ಹಾಕಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಇದರಲ್ಲಿ ನಾನು ಚಿಕ್ಕದ ಕಪ್ಪಿಗೆ 1 ಕಪ್ಪು ಹೆಸರು ಬೇಳೆ ಚೆನ್ನಾಗಿ ತೊಳೆದು ನೀರು ಸೋರಿಸಿರೋದು. ಆಯಿತಾ, ಅದು ಇದರೊಳಗಡೆಗೆ ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ, ಅದರದ್ದು ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಮಗೆ ಇದರಲ್ಲಿ ನೀರು ಹಾಕೋಣ. ನೀರು ಹಾಕೋದು ಅಂದರೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾನೀಗ ಹಾಕ್ತಿರೋ ನೀರು ಎಷ್ಟಿದೆ ಅಂತ ನೋಡಿ ನೀವು. ಇಷ್ಟೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಯಾಕೆಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಮತ್ತೆ ನಾವು ಪಾಯಸ ಮಾಡೋ ಟೈಮಲ್ಲಿ ಹಾಲೆಲ್ಲ ಮಿಕ್ಸ್ ಮಾಡೋ ಟೈಮಲ್ಲಿ ಕಷ್ಟ ಆಗುತ್ತೆ. ಇನ್ನು ನಮಗೆ ಇದು ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು ಒಂದೇ ಒಂದು ವಿಸ್ಲು ಹಾಕ್ಬಿಟ್ಟು ಆಫ್ ಮಾಡಬೇಕು. ಜಾಸ್ತಿ ವಿಸ್ಲು ಹೊಡಿಸ್ಬಾರ್ದು. ಆಯಿತಾ, ಯಾಕೆಂದರೆ ಜಾಸ್ತಿ ಬೇಯಬಾರ್ದು. ಈಗ 1 ವಿಸ್ಲು ಹೊಡಿಸಿದ್ದೀನಿ. ಅವು ನಮ್ಮದು ಹೆಸರು ಬೇಳೆ ಚೆನ್ನಾಗಿ ಬೆಂದೈತೆ ನೋಡಿ. ಈ ಒಂದು ಅಳತೆಯಲ್ಲಿ ಬೇಯಬೇಕು. 1 ವಿಸ್ಲಲ್ಲಿ ಆಫ್ ಮಾಡಬೇಕಾಯ್ತು, ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ಇನ್ನು ನಮಗೆ ಇದರಲ್ಲಿ ಬೆಲ್ಲದ ಪಾಕ ಹಾಕೋಣ. ಬೆಲ್ಲದ ಪಾಕ ಅಂದರೆ ಚೆನ್ನಾಗಿ ಬಿಸಿ ಇರುವಂಥ ಪಾಕ ಹಾಕಬೇಕು. ತಣ್ಣಗಿರೋದು ಪಾಕ ಹಾಕ್ಬಿಟ್ರೆ ನಾವು ಇದ್ರ ಜೊತೆಲಿ ಹಾಲು ಹಾಕೋ ಟೈಮಲ್ಲಿ ಅದು ಹಾಳಾಗೋಗುತ್ತದೆ. ಇನ್ನು ಇದರಲ್ಲಿ ನಮಗೆ ಹಾಲು ಹಾಕೋಣ. ಈ ಹಾಲು ಅಷ್ಟೇ ಚೆನ್ನಾಗಿ ಬಿಸಿ ಇರುವಂಥ ಹಾಲೇ ಹಾಕಬೇಕು, ತಣ್ಣಗಿರೋ ಹಾಲು ಹಾಕಬಾರ್ದು. ಆಯಿತಾ, ಈ ಥರ ಮಾಡಿದ್ರೇ ಪಾಯಸ ಕರೆಕ್ಟಾಗಿ ಬರೋದು. ನಿಮಗೆ ಹಾಲು ಎಷ್ಟು ಬೇಕೋ ತಕ್ಕಾಗಿ ಹಾಕ್ಕೋಬೇಕು. ನಾನೊಂದು 3/4 ಲೀಟ್ರಷ್ಟು ಹಾಲು ಹಾಕಿದ್ದೀನಿ. ಇನ್ನು ಇದು ಚೆನ್ನಾಗಿ ಕುದಿಬೇಕು. ಈಗ ನೋಡಿ, ಪಾಯಸ ಚೆನ್ನಾಗಿ ಕುದೀತಾ ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ. ಈ ಥರ ಇರಬೇಕು. ನಾನು ಈ ಪಾಯಸ ಬೇಗ ಆಗಲಿ ಅಂದರೆ ಸ್ವಲ್ಪ ಅಗಲ ಇರೋ ಪಾತ್ರದಲ್ಲಿ ಹಾಕ್ಕೊಂಡಿದ್ದೀನಿ. ಆಯಿತಾ, ಯಾಕೆಂದರೆ ಕುಕ್ಕರ್ಲಿ ಇದ್ದರೆ ಬೇಗ ಆಗಲ್ಲ ಅಂತ ನಾನು ಇನ್ನೊಂದು ಅಗಲ ಇರೋ ಪಾತ್ರದಲ್ಲಿ ಹಾಕ್ಕೊಂಡಿರೋದು. ಈಗ ನೋಡಿ, ಪಾಯಸ ಗಟ್ಟಿಯಾಗಿದೆ. ಈ ಥರ ಇರಬೇಕು. ಇನ್ನು ನಮಗೆ ಇದ್ರ ಜೊತೆಯಲ್ಲಿ ಹಾಕಲಿಕ್ಕೆ ಸ್ವಲ್ಪ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು ತುಪ್ಪ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಇದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿದ್ದೀನಿ. ಇನ್ನು ಇದು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಮಗೆ ಇದ್ರ ಜೊತೆಯಲ್ಲಿ ಸ್ವಲ್ಪ ಗೋಡಂಬಿ ಹಾಕೋಣ. ಬೇಕಾದರೆ ನಿಮಗೆ ಒಣಗಿರೋ ದ್ರಾಕ್ಷಿ ಇದೆ ಅಂದರೆ ಅದು ಹಾಕ್ಕೋಬೋದು. ಆಯಿತಾ, ಈಗ ಅದು ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಇಷ್ಟೇ ಹಾಕಿರೋದು. ಇನ್ನು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಅದು ಚೆನ್ನಾಗಿ ಫ್ರೈ ಆಗಿದೆ. ನಮಗೆ ಸ್ಟವ್ ಆಫ್ ಮಾಡೋಣ. ಇನ್ನು ಜಾಸ್ತಿ ಹೊತ್ತಿದ್ರೆ ಕಪ್ಪಗಾಗ್ಬಿಡ್ತದೆ. ಇನ್ನು ನಾವು ಫ್ರೈ ಮಾಡಿರೋದು ಈ ಪಾಯಸ ಒಳಗಡೆಗೆ ಹಾಕ್ಕೊಳ್ಳೋಣ. ಅದಾದಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ 4-5 ಏಲಕ್ಕಿ ಚೆನ್ನಾಗಿ ಚಚ್ಬಿಟ್ಟು ಹಾಕಬೇಕು. ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಮಗೆ ಸ್ಟವ್ ಆಫ್ ಮಾಡೋಣ. ಎಷ್ಟು ಸಿಂಪಲಾಗಿ ನಾವು ಹೆಸರುಬೇಳೆ ಪಾಯಸ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ಪಾಯಸ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವೆಲ್ಲರೂ ಟ್ರೈ ಮಾಡಬೇಕಾಯ್ತು. ನೀವೆಲ್ಲರೂ ಟ್ರೈ ಮಾಡಬೇಕು. ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ವ್ಯಾಲ್ಯೂಬಲ್ ಕಮೆಂಟ್ಸ್ ಹಾಕಿ. ನಾಳೆ ನಾವು ರುಚಿಕರವಾದ ಹೊಸ ವೀಡಿಯೋ ಆಗಿ ಹೊಸ ರೆಸಿಪಿಯಾಗಿ ಸಿಗೋ ತನಕ ಟೇಕ್ ಕೇರ್, ಬಾಯ್.